by the death of Rahel. Right. ಮಾತಾಡೋದಲ್ಲ ಸ್ಟಾರ್ಟಿಂಗ್ ನಲ್ಲಿ ನಾನು you know what he meant? ಆತನೇ ಹೇಳ್ತಿದ್ದ my life in the past was filled ಜೀವನವು ದೇವರು ನನಗೆ ಭೇಟಿ ಕೊಟ್ಟ ನನಗೆ ಆಶೀರ್ವಾದ ಮಾಡಿದಾಗ ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿದಾಗ it did not mean at the bed of rose ಅಲ್ಲ ಜೀವನವು ತುಂಬಿಕೊಂಡಿದೆ. Every father listen, every daughter and every son listen to me. ಪ್ರತಿಯೊಂದು ಗಮನಿಸ್ರಿ ಗಮನಿಸ್ರಿ easy. It is going to very struggle. Your life is going to be. Come on. Actually, ದೇವರು ನಿನ್ನೊಟ್ಟಿಗೆ ಇದ್ದಾರೆ ಅದರ ಅರ್ಥವೇನಂತ ನಿನಗೆ ಸಮಸ್ಯೆ ಇರುವುದಿಲ್ಲ ಅಂತಾರೆ. ಲೈಫ್ ಇಸ್ ಫುಲ್ ಆಫ್ ಸ್ಟ್ರಗಲ್. ಜೀವನವು ಬಹಳ ಹೋರಾಟಗಳಿರುತ್ತದೆ. ಯೇಸು ಸ್ವಾಮಿ ಗೊತ್ತಿಲ್ಲರೆ when he comes to the earth ಅದು ಭೂಲೋಕಕ್ಕೆ ಬಂದ ಧಾರ್ಮಿಕ ವ್ಯಕ್ತಿಗಳು ಅದನ್ನು ಹೊಡೆದಾಡ್ತಾರೆ. ಧಾರ್ಮಿಕ ಜನರು ಅದಕ್ಕೆ ಇದು ಫಸ್ಟ್ ಗೊತ್ತು ಮಾಡಿ Life is full of struggle. Yeah. I want to hear it from your mouth. ನಿನ್ನ ಬಾಯಿಯಿಂದ ನಾನು ಕೇಳಬೇಕಂತ ಮಾಡ್ತೇನೆ. Even Mr. Ambani has a problem. Ambani ಅಂಬಾನಿಗೆ ಹೋರಾಟ ಇಲ್ಲದ his life is full of struggle. Government ಜೋಬ್ರಿದವರು ಹೋರಾಟ ಇದೆ. ಈಗ ಯಾವುದೋ ಭಾಗದಲ್ಲಿ ನಿನ್ನ ಜೀವನದ it is ಹೋಗ್ತೀಯೋ ಅದು ಬಹಳ ಪ್ರಾಮುಖ್ಯ ಇದೆ. ಕೂಡಿ ಹೋಗಬೇಕು. Walk together. There were so many ups and downs in my life. ನನ್ನ ಜೀವಿತದಲ್ಲಿ ಮೇಲೆ ಕೆಳಗಿದೆ. ನನ್ನ ಅತ್ತಿ ಮಾವ ಹೀಗೆ ಯೋಚನೆ ಮಾಡಿದ್ದಾರೆ. ಅವ ಪಾಸ್ಟರ್ ಅದನ್ನು ಯಾಕೆ ಕೊಡಬೇಕು ನಾವು? Did not they know that I am going to face a lot of problems? ಸೇವೆ ಮಾಡಬೇಕು. ಯಾವ ಭೂಲೋಕದ ಭದ್ರತೆ ಇಲ್ಲ ಗೊತ್ತಿಲ್ಲ. ನನ್ನ ಅತ್ತಿಯ ತಂದೆಯು ಅವರು ಸಭಾಪಾಲಕರಾಗಿದ್ದರು. ಅವರ ಕಥೆ ಹೇಳಬೇಕಾದ್ರೆ 20-21 ದಿವಸ ಮನೆಗೆ ಮಕ್ಕಳು ಏನ್ ತಿಂದಾರೋ ಬಿಟ್ಟಾರೋ ಗೊತ್ತಿಲ್ಲ. ಉಪವಾಸ ಮಾಡ್ಲಿಕ್ಕೆ ಋತು ಗೊತ್ತಿಲ್ಲ. ಮಾಸ್ಟರ್ಗೆ ಕೊಡಬೇಕು ನನ್ನ ಮಗಳಂತ ಯೋಚನೆ ಮಾಡಲಿಲ್ಲ. ಕರೆಕ್ಟ್. ಯಾವ ಹೋರಾಟಗಳಿದ್ದೇವೆ. ಸರಿ ಸಮಾತೋಲನದಿಂದ ನಡೆಯಿರಿ. 14 in full. In getting importantly, don't make decisions on temporary things.
ತೀರ್ಮಾನ ಮಾಡಬೇಡಿ. ವೆರಿ ಡ್ರಾಸ್ಟಿಕ್. Correct. Do you know what he is trying to tell? Struggle. 21 ವರ್ಷ ನಾನು ಲಾಭನೊಟ್ಟಿಗೆ ಕೆಲಸ ಮಾಡಿದೆ, ಲಾಭನೊಟ್ಟಿಗೆ ಬದುಕಿದೆ. ಮೊದಲು 7 ವರ್ಷ ನನ್ನ ಮೊದಲನೇ ಹೆಂಡತಿಗಾಗಿ, ಎರಡನೇ ಹೆಂಡತಿಗಾಗಿ, ಮತ್ತೆ 7 ವರ್ಷ ನನ್ನ Don't try. ನಿನ್ನ ಜೀವಿತಕ್ಕೆ ನೀನೇ ದೇವರಾಗಬೇಡಿ. ಡಿಸೈನ್ ಮಾಡಿ ಸುಖವಾಗಿರ್ತೇನೆ, ನೀ ಸುಖ ಅರಮನೆಯಲ್ಲಿ ಇದ್ದವರಿಗಿಂತ ಪ್ರಿಯರೇ ಜೋಬ್ರಿ ಸಂತೋಷವಾಗಿದ್ದಾರೆ. I have seen it. ಒಟ್ಟಾಗಿ ಗಂಡ ಜವಾಬ್ದಾರನಾಗಿ ಅವ್ರು ನೋಡಿ ಬೇರೆ ಅವರಿಗೆ ಬುದ್ಧಿ. God has put before you. They written life is full of struggle. ಹೋರಾಟ. ಇದೆ ನೀವು ಎಷ್ಟು ಸ್ವಾಮಿಯನ್ನು ನಂಬಿದ ಮೇಲೆ ಮುಂಚಿತವಾಗಿ ನೂರಾರು ಪ್ರಶ್ನೆ ಇರಬಹುದ್ರೆ, ಆದ್ರೆ ಯೇಸು ಸ್ವಾಮಿ ಪ್ರಿಯರೇ ನಿನ್ನ ಜೀವಿತ ಹೇಳಬೇಕ್ರಿ, ಹೌದು ದೇವರೊಟ್ಟಿಗೆ ಇದ್ದಾರೆ, ನಾನು ಬದುಕು. ಯಾರಿಗೆ ಭರವಸೆವಿಲ್ಲವೋ, ಯಾರಿಗೆ ಭರವಸೆವಿದೆ 4 ವರ್ಷ ರೀ ಪ್ರಿಯರೇ ನಾವು ಮಾಡಿದ್ದೆವು ಪ್ರಿಯರೇ. ನಿನಗೆ ಭರವಸೆ ಯಾವ್ದಿರಬೇಕು, ಹಿಂಗಿರ್ಬೇಕು, ಇದಿರಬೇಕು ಮಾಡ್ತಾರೆ. ದಯಮಾಡಿ ಅದೇ 7ನೇ ವಚನ. ಓಕೆ ಸಾಕು, ಆ ಬೇರೆ ಭಾಷಾಂತರದಲ್ಲಿ ಓದುವೆ. ನಾನು ಪಟ್ಟಣ ಆರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರಾತನ್ನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳು ದಾರಿಯಲ್ಲೇ ಸತ್ತು ಕನ್ನಡ ಭಾಷೆಯಲ್ಲಿ ಅಷ್ಟೊಂದು ಕೊಡುವುದಿಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಓದ್ತೀನಿ. As I was returning from Padan Aram to my sorrow, ನನ್ನ ದುಃಖದಲ್ಲೇ. ವಾ, ಇಂಗ್ಲಿಷ್ ಭಾಷೆ ಭಾಳ ಚಂದ. To my sorrow, ನನಗೆ ದುಃಖ ಆಯಿತು. There is sorrow. ದುಃಖ ಇಲ್ಲ ಇಲ್ಲ ಪ್ರಿಯ, ಯಾರಿಗಿಲ್ಲ? ಕರೆಕ್ಟ್, ಯಾರಿಗಿಲ್ಲ ಪ್ರಿಯರೇ? ದುಃಖ ಯಾರಿಗಿಲ್ಲ? ನಾವು ಯಾರಿಗಿಲ್ಲ ಹೇಳ್ರಿ ಪ್ರಿಯರೇ? ಜೀವನದಲ್ಲಿ ಹೋರಾಟ ಮಾಡಿರ್ತದೆ, ಅದ ಟೈಮಲ್ಲಿ ದುಃಖಗಳು ಬಹಳ ಇರ್ತದೆ ಪ್ರಿಯರೇ. ವಿ ಹರ್ಟ್ ಒನ್ ಅನದರ್, ಒಬ್ಬರನ್ನೊಬ್ಬರು ನೀವು ನೋವು ಮಾಡ್ತೀವಿ, ಒಬ್ಬರೊಟ್ಟಿಗೆ ಒಬ್ಬರು ನಮಗೆ ಬೇಜಾರಾಗ್ತದೆ ಪ್ರಿಯರೇ, ಒಬ್ಬರು ಒಟ್ಟಿಗೆ ಒಬ್ಬರು ನೂರಾರು ಪ್ರಶ್ನೆಗಳು ಬೀಳ್ತದೆ. ಇವಾಗ ನಾ ಮಾಡಿಕೊಂಡಂತ ವ್ಯಕ್ತಿ ಸರಿಯಾದ ವ್ಯಕ್ತಿನೋ, ಈಗ ನಾ ಮಾಡಿಕೊಂಡಕ್ಕೆ ಸರಿಯಾದ ಆಗಿದ್ದಾಳೋ ಎಂಬುದಕ್ಕಾಗಿ ನೂರಾರು ಪ್ರಶ್ನೆ ಬೀಳ್ತದೆ ಪ್ರಿಯರೇ. ಅದರ ಅರ್ಥವೇನಂತಂದ್ರೆ ಗಾಡ್ ಈಸ್ ನಾಟ್ ಪ್ರೆಸೆಂಟ್ ಅಂತಲ್ಲ, ದೇವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಲ್ಲ ಪ್ರಿಯರೇ. ಗಾಡ್ ಅಲೌಡ್ ಇಟ್ ಟು ಹ್ಯಾಪನ್ ಟು ಯು. ದೇವರು ಆಗ್ಲಿಕ್ಕೆ ನಿಮಗೆ ಬಿಟ್ಟಿದ್ದಾನೆ ಪ್ರಿಯರೇ. ಡೋಂಟ್
think your life is going to be a Romeo Juliet story. ನಿನ್ನ ಜೀವನವು ರೋಮಿಯೋ ಜೂಲಿಯಟ್ ಇದ್ದಾಗ ಇರ್ತಿದೆ ಅಂತ ಯೋಚನೆ ಮಾಡಬೇಡ್ರಿ. ಹಾಗೆ ನೀವು ನೋಡಿದ್ರಿ ಸಟನ್ ಕಾರ್ಟೂನ್ ನಲ್ಲಿ, ಸಟನ್ ಕುಕು ಟಿವಿನಲ್ಲಿ ಒಂದು ಸಟನ್ ಶಾರ್ಟ್ ಕ್ಲಿಪ್ಸ್ಗಳು ತೋರಿಸ್ಬೇಕಾದ್ರೆ ಒಂದು ಕಥೆ ಹೇಳ್ತಾರೆ. ಕಥೆ ಹೇಳಬೇಕಾದ್ರೆ ಒಬ್ಬ ರಾಜ್ಯವಿದ್ದರು, ರಾಜಕುಮಾರನಿದ್ದನು. ಆದ್ರೆ ಏನಾಗ್ತಾ ಇದ್ರು, ಅರಮನೆಯಲ್ಲಿ ಇದ್ದನು. ಒಂದು ದಿವಸ ಆತನು ಪಾರ್ಟಿ ಕೊಟ್ಟಿದ್ದನು. ಅವಾಗ ಒಂದು ಬಡ ಮನೆಯಲ್ಲಿ ಒಂದು ಹುಡುಗಿ ಇದ್ದಳು. ಈ ಕಥೆ ಕೇಳಿದ್ರಿ? ಇವೆಲ್ಲ ಕಥೆ ಕೇಳಿದ್ರಿ? ಒಂದು ಬಡ, ಆಕೆ ಹೆಸರು ಸಿಂಡ್ರೆಲಾ. ಆಕೆಗೆ ಏನಾಗಿತ್ತು, ಮೊದಲು ತಾಯಿ ಇದ್ದಳು, ಹೊಡಿತಾ ಇದ್ರು, ಬಡಿತಾ ಇದ್ರು, ಹಾಗೆ ಹೀಗೆ ಎಲ್ಲ ಕಥೆ ಹೇಳ್ತಾರೆ. ಆಕೆ ಒಂದು ಸ್ಯಾಂಡಲ್ಸ್ ಬಿದ್ದು ಹೋಯಿತು, ಲಾಸ್ಟಿಗೆ ಒಂದು ಅದ್ಭುತವಾಯಿತು, ಒಂದು ಮ್ಯಾಜಿಕ್ ಆಯಿತು. ಲಾಸ್ಟಿಗೆ ಅದು ಹೊಡ್ಕೊಂಡು ಬಂದಾಗ ಆಕೆ ಕಾಲಿಗೆ ಸೆಟ್ ಆಯಿತು. ಅದಾದ್ಮೇಲೆ ಸಂತೋಷವಾಗಿ ಮಾಡಿದ್ರೆ ಎಲ್ಲ ಸುಳ್ಳ್ರಿ. ಅದು ಇಟ್ ಇಸ್ ನೆವರ್ ಲೈಕ್ ದಟ್. ಇವೆಲ್ಲ ಸುಳ್ಳು. ಸ್ಟಾಪ್ ಆಲ್ ದ ಸಿಂಡ್ರೆಲಾ ಸ್ಟೋರೀಸ್. ಇವೆಲ್ಲ ಮಕ್ಕಳಿಗೆಲ್ಲ ಚಂದ್ರಿ. Actually, we are putting a wrong picture into their minds. ಅವರ ಮನಸ್ಸಿನಲ್ಲಿ ತಪ್ಪಾದ ಚಿತ್ರ ಕೊಡ್ತಾ ಇದ್ದೇವೆ. ಎಲ್ಲ ಸುಖವಾಗಿರ್ತದೆ. Listen to me sir. ನಾನು ಮೇಡಮ್ ಸರ್ ಲಿಸನ್, ನನ್ನ ದಯಮಾಡಿ ಕೇಳ್ರಿ. 14 ವರ್ಷದಲ್ಲಿ we have argued, me and my wife have argued many times. ನಾನು ನನ್ನ ಹೆಂಡತಿ ಬಹಳ ಸಾರಿ ವಾದ ವಿವಾದ ಮಾಡಿದ್ದೇವೆ. We never agreed on certain things. ಸಣ್ಣ ಸಂಗತಿಗಳಿಗೆ ನಾವು ಇಬ್ಬರು ಒಪ್ಪಂದಕ್ಕೆ ಬರಲೇ ಇಲ್ಲ. Till today we have not come. ಇವತ್ತಿಗೂ ಬರಲಿಲ್ಲ. ಅದರ ಅರ್ಥ ಏನಂತಂದ್ರೆ ಪ್ರಿಯರೇ, ನನ್ನ ಜೀವನ ಸಾಗಿಸಲಿಲ್ಲ ಅಂತ ಅಲ್ಲ, ಸಾಗಿಸಿದ್ದೆ. Yesterday night she told me, ಏನೇನು ರಾತ್ರಿ ಹೇಳ್ತಾ ಇದ್ದ, 14 years we have walked together. 14 ವರ್ಷ ಕೂಡಿ ನಡೆದಿದ್ದೇವೆ. What a joy. ಎಂತ ಸಂತೋಷ. ಏನ್ ತಿಳ್ಕೊಂಡ್ರಿ? ನೀನ್ ಮದುವೆ ಮಾಡಿ ಹೋದ ಕೂಡ ದೇವ್ರ ಪರಲೋಕದಿಂದ ಇಷ್ಟು ರೋಸ್ಗಳು ಇಟ್ಕೊಂಡು ಹಿಂಗೆ ಚಲ ಬಿಡ್ತಾನೆ. ಏನ್ ಚಲೋದಿಲ್ಲ. ದಯಮಾಡಿ ಏನ್ ಚಲೋ. ನೀವು ನೋಡ್ತೀರಲ್ಲ ಅವರ ಎಲ್ಲ ಚಲನಚಿತ್ರ, ಓಡಿ ಒಂದು ಜಂಪಿಂಗ್ ಹಾಸಿನ ಬಿದ್ದು, ಹೂವಿನ ಹಾಸಿನ. ಏನಿಲ್ಲ ಸರ್, ಇಲ್ಲಿ ಕುಂತ ಸರ್ ಹಿರಿಯರದಾರಲ್ಲ, ಅವ್ರಿಗೆ ಕರೆದು ಕುಂದಿರಿಸಿ ಮಾತಾಡ್ರಿ. ಅವರು ಕೂಡ it was never happy my friend. ಸಂತೋಷವಾಗಿರಲಿಲ್ಲವೇ? you know what they did? ಅವ್ರು ಏನ್ ಮಾಡಿದ್ರು ಗೊತ್ತೇ? ಆ ದುಃಖದ ಮಧ್ಯದಲ್ಲಿ ಸಂತೋಷವನ್ನು ಹೇಳಿಕೊಂಡ್ರು ಪ್ರಿಯರೇ. that is marriage. ಅದು ಮದುವೆ. ದುಃಖಗಳು ಮುಚ್ಚಿಕೊಂಡಾಗ, ಬೆಳಗ್ಗೆ ಮುಂಚಾನೆ ನೀನು ನಿನ್ನ ಗಂಡನ ಒಟ್ಟಿಗೆ ಜಗಳಾಡಿ ಹೋದಾಗ, ಇಲ್ಲ ನಿನ್ನ ಹೆಂಡತಿ ಒಟ್ಟಿಗೆ ಜಗಳಾಡಿ ಹೋದಾಗ, ನಿನ್ನ ಮನೆಗೆ ಬಂದಾಗ ಮುಖದ ಮೇಲೆ ಆ ಸಂತೋಷದ ನಗು ಇಟ್ಕೊಂಡು ನೀನು ಸ್ವೀಕಾರ ಮಾಡ್ತೀಯಲ್ಲ, ಅದು ದುಃಖದ ಮಧ್ಯದಲ್ಲಿ ಸಂತೋಷ ತೆಗೆಯುವುದು. ಅದೇ ಪ್ರಿಯರೇ. ಯಾಕೆ ನೀವು ಜಗಳ ಆಡಿಲ್ಲ ಪ್ರಿಯರೇ? He says to my sorrow, ನನ್ನ ದುಃಖದ ನಿಮಿತ್ತವಾಗಿ. But let me put it this way also. ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇಲ್ಲಿ ಪ್ರಸಂಗಿ ಓದಿದಾಗ ಸತ್ಯವೇದ ಏನ್ ಹೇಳ್ತಿದೆ ಗೊತ್ತಿದೆ? ಪ್ರಸಂಗದಲ್ಲಿ ಬಹಳ ಚಂದ ಹೇಳ್ತಾನೆ, ದುಃಖವನ್ನು ಸಂತೋಷವನ್ನು ಒಂದೇ ನಾಣ್ಯವಾಗಿ ಇಟ್ಟಿದ್ದಾನೆ ಅಂತ. ಒಂದು ನಾಣ್ಯದ ಎರಡು ಮುಖಗಳು. ಮೇಡಮ್ ಸರ್ ಲಿಸನ್ ಟು ಮೀ. ದಯಮಾಡಿ ಮೇಡಮ್ ಸರ್ಗಳು, ಮದುವೆ ಮಾಡಿಕೊಳ್ಳೋರು ಯಾರು ಪ್ರಯತ್ನ ಮಾಡಿಕೊಳ್ಳ್ರೆ. ನೀ ಮದುವೆ ಮಾಡಿಕೋ ಇಟ್ಕೊಳ್ಳು, ದುಃಖ ಗ್ಯಾರಂಟಿ. Don't believe the preachers who tell everything is going to be okay. ಎಲ್ಲಾ ಸರಳ ಇರ್ತದೆ. ಯೇಸು ಸ್ವಾಮಿ ನಮಗೆ ಏನು ಸರಳ ಇರೋದಿಲ್ಲ. ಎಲ್ಲ ಏನಾಗ್ತದೆ ಗೊತ್ತ್ರಿ? ನೋವುಗಳು ಗ್ಯಾರಂಟಿ. ಕ್ಲಿಯರ್? ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, that is what Jacob is giving a lesson here. ಯಾಕೋಬನು ಅದನ್ನೇ ಕೊಡ್ತಾ ಇದ್ದಾನೆ. ಅದನ್ನ ಹೇಳ್ತಿದ್ದಾನೆ, my life was filled with sorrow. ನನ್ನ ಜೀವನ ದುಃಖದಿಂದ ತುಂಬಿಕೊಂಡಿದೆ. they told him, ಅದನ್ನ ಹೇಳಿದ್ರು, ನಿನ್ನ ಮಗನಾದ ಯೋಸೇಫನು ಸತ್ತು ಹೋದ. ಬೆಂಜಾಮಿನಿಗೆ ಅವ ಕರೀತಾ ಇದ್ದಾನೆ. ರಾಹೇಲನು ಸತ್ತು ಹೋದಳು. ಅಷ್ಟೇ ಅಲ್ಲ, ರಾಹೇಲನ ಬದಲಾಗಿ ಲೇಹನು ಕೊಟ್ಟಿದ್ದಾಳೆ. 7 ವರ್ಷ ದುಡಿಬೇಕು. ಕಷ್ಟ, ದುಃಖ, ನೋವುಗಳು, ಹಿಂಸೆಗಳು ಎಲ್ಲಾ ದಾಟಿ ಬರಬೇಕು ಪ್ರಿಯ, ದಾಟಿ ಬರಬೇಕು. ಮನಸ್ಸೇ ಇಟ್ಕೊಳ್ಬೇಕು. ನಾನು ಹೆಂಡ್ತಿನಲ್ಲಿ ಬಿಟ್ಟು ಓಡೋಗ್ಲಿಲ್ಲ, ಡಿವೋರ್ಸ್ ಕೊಟ್ಬಿಡ್ತೇನೆ. ನಿಮ್ಮ ಕಡೆ ಏನಿಲ್ಲ ಅಂತ ಡಿವೋರ್ಸ್ ಕೊಡ್ಲಿಲ್ಲ ನಾನು ಹೆಂಡ್ತಿ. ನನಗೆ ನಿಮ್ಮ ಹೆಂಡ್ತಿಯವರು ಕೊಟ್ಟಿಲ್ಲ. ಯಾಕೆ? ನಿಮ್ಗೆ ಗೊತ್ತಿಲ್ಲ ನಿನ್ನ ಕಷ್ಟಗಳು ಎಷ್ಟಿತ್ತು, ದುಃಖಗಳು ಎಷ್ಟಿತ್ತು ಅಂತ ಹೇಳಿ. ಆಕೆ ಮದುವೆ ಮಾಡಿಕೊಂಡು ಮೊದಲನೇ ತಿಂಗಳಲ್ಲಿ ನಾನು ಏನಾಗಿದೆ ಗೊತ್ತಿಲ್ಲ, ನಾಯಕತ್ವದಿಂದ ಇಳಿಬೇಕಾಯ್ತು ಒಂದು ಸಮಯದಿಂದ. ಆಕೆ ಅವತ್ತೇ ವಿಚಾರ ಮಾಡ್ಬೋದೈತಿ, ಯಾವನು ಕಟ್ಕೊಂಡಿರೋ ಮಾರಾಯ ನಾನು. ಕರೆಕ್ಟ್?
ಆಕೆ ಮಾಡಿಲ್ಲ. ಒನ್ ಮಾರ್ನಿಂಗ್ ಶಿ ಕೇಮ್ ಟು ಮೀ. ಒಂದು ಬೆಳಗ್ಗೆ ಮುಂಚೆ ಆಕೆ ನನ್ನ ಕಡೆ ಬಂದಿದ್ದು ಹೇಳಿದ್ದೇನು ಗೊತ್ತೇ? ಯು ಡೋಂಟ್ ಸ್ಟಾಪ್ ಮಿನಿಸ್ಟ್ರಿ, ಸೇವೆ ನಿಲ್ಲಿಸಬೇಡ, ಐ ವಿಲ್ ವರ್ಕ್ ಫಾರ್ ದಟ್. ನಾನು ಕೆಲಸ ಮಾಡ್ತೇನೆ. ನನಗೆ ಇನ್ನೂ ನೆನಪಿದೆ ಪ್ರಿಯರೇ, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಆಕೆ ಎದ್ದು ಬಿಟ್ಟು ಪ್ರಿಯರೇ, ಆಕೆ ಟ್ಯೂಷನ್ ಕೊಡ್ಲಿಕ್ಕೆ 2-3 ಟ್ಯೂಷನ್ ಕೊಡ್ತಾ ಇದ್ದು ಪ್ರಿಯರೇ, ಜಸ್ಟ್ ಟು ಸಿ ದಟ್ ಅವರ್ ಫ್ಯಾಮಿಲಿ ನನ್ನ ಕುಟುಂಬ ನಡೀಬೇಕು. ಶಿ ನೆವರ್ ಅಲೌಡ್ ಮೀ ಆರ್ ಸ್ಟಾಪ್ ಮೀ ಫ್ರಮ್ ಮಿನಿಸ್ಟ್ರಿ. ಸೇವೆ ಮಾಡಲಿಕ್ಕೆ ಆಕೆ ಯಾವಾಗಲೂ ಆಗಲಿಲ್ಲ, ಯಾವಾಗಲೂ ಆಗಲಿಲ್ಲ. There were times we had everything. ಸ್ವಲ್ಪ ಇತ್ತು. ಅದಾಗ್ತದಾಗ ನಾನು ಕೈ ಬಿಟ್ಟಾಳ, ಕೈ ಬಿಡಲಿಲ್ಲ. ನಾನು ಮಾತೇನಿಲ್ಲ. ಮೊದಲನೇ ದಿವಸದಲ್ಲಿ ಆಕೆಗಾಗಿ ನನಗೆ ಎಷ್ಟು ಪ್ರೀತಿ ಇತ್ತು, ನನಗಾಗಿ ಆಕೆಗೆ ಎಷ್ಟು ಪ್ರೀತಿ ಇತ್ತು, ಇವತ್ತಿಗೂ ಅಷ್ಟೇ ಇದೆ. ಅದಕ್ಕಿಂತ ಡಬಲ್ ಇದೆ. ದುಃಖ ಇದೆ ಪ್ರಿಯರ ಜೀವನದಲ್ಲಿ. ದಟ್ ಇಸ್ ವಾಟ್ ಈಸ್ ಸತನಾದ್ರೆ ಹೇಳ್ತಾರೆ ಏನಂತಂದ್ರೆ, ಮೈ ಲೈಫ್ ವಾಸ್ ಫಿಲ್ಡ್ ವಿತ್ ಸಾರೋ. ನನ್ನ ಜೀವನಗಳು ದುಃಖದಿಂದ ನಾವು ಕೊಂಡಿದ್ದ. ಇನ್ನು ಅದಷ್ಟೇ ದ ಲೈಫ್ ಇಸ್ ಅ ಪ್ಲೇಸ್ ಆಫ್ ಸಪರೇಷನ್. ಜೀವನವು ವಿಭಾಗವಾಗುವಂತ ಸ್ಥಳವಾಗಿದೆ. 7ನೇ ವಚನ ಹೋಗ್ತಾರೆ. ರಾಯರಳು ದಾರಿಯಲ್ಲೇ ಸತ್ತು ನನ್ನನ್ನು ಅಗಲಿ ಹೋದಳು. ಏನಂತ ಅಂದ್ರೆ, ನನ್ನ ಜೀವನದಲ್ಲಿ ರಾಹೇಲಳು ದಾರಿಯಲ್ಲಿ ಸತ್ತು ಅಗಲಿ ಹೋದಳು. ಶಿ ಸಪರೇಟೆಡ್ ಫ್ರಮ್ ಹರ್ಸೆಲ್ಫ್. ಆಕೆ ಜೀವನ ಪ್ರಯಾಣ ಮುಗಿಸಿದೆ. ಒಂದು ದಿವಸ ಪ್ರಯಾಣ ಮುಗೀತದೆ ಪ್ರಿಯರೇ. ಎಷ್ಟೋ ಜನರ ಜೀವಿತದ ಪ್ರಯಾಣಗಳು ಮುಗೀತದೆ ಪ್ರಿಯರೇ. ಲೈಫ್ ಇಸ್ ಫಿಲ್ಡ್ ಆಫ್ ಮೆನಿ ಸಪರೇಷನ್ಸ್. ಬಹಳ ಸಂಗತಿಗಳಿಗಿಂತ ಇನ್ನು ವಿಭಾಗ ಆಗಲೇಬೇಕು. ನನ್ನ ಮಾತಿದೆ, ಟು ಬಿ ಒನ್ ಆಸ್ ಅ ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿಯಾಗಿ ಕೂಡಿರ್ಬೇಕಾದ್ರೆ ಎಷ್ಟೋ ಸಂಗತಿಗಳನ್ನು ಬಿಡಬೇಕು. ಎಷ್ಟು ಮಂದಿ ನಾನು ಒಟ್ಟಿಗೆ ಹೋಗ್ತಿದ್ದೆ ಇಲ್ಲಿ ಕೂತರು ಅನುಭವಿಸೋದಕ್ಕೆ. ಅಂಟಿ ಸುವರ್ಣಂಟಿ ಕರೆಕ್ಟ್ ಹೇಳಿದೆ, ಅರುಣಾಂಟಿ ನಾನು ಹೇಳಿದ ಕರೆಕ್ಟ್. ಜೀವನದ ಪ್ರಯಾಣದಲ್ಲಿ ಬರಬೇಕಾದ್ರೆ ಈ 2 ಸಂಬಂಧಗಳನ್ನು ಉಳಿಸಬೇಕಾದ್ರೆ ಎಷ್ಟೋ ಸಂಗತಿಗಳನ್ನು ಕೈ ಬಿಡಬೇಕಾಗ್ತದೆ ಪ್ರಿಯರೇ. ನಿನ್ನ ಗರ್ವಗಳು, ನಿನ್ನ ದುಃಖಗಳು, ನಿನ್ನ ನೋವುಗಳು, ನಿನ್ನ ಒಂದು ಕುಡುಕತನವು, ನಿನ್ನ ಎಲ್ಲಾ ಸಂಗತಿಗಳು ಬಿಡಬೇಕು. ಎಷ್ಟು ಬರೀ ಇಬ್ರು ಕೂಡಿ ಇಡಬೇಕಾಗಿದೆ, ಬಿಡಬೇಕು. ಯಾಕಂದ್ರೆ ಇದು ದೇವರು ಕಟ್ಟಿದ್ದು, ದೇವರು ಕಟ್ಟಿದ್ದಲ್ಲ. ಬಿಡಬೇಕು. Nobody can take your place in your wife's life. ನಿನ್ನ ಹೆಂಡತಿಯ ಜೀವಿತದಲ್ಲಿ ನಿನ್ನ ಸ್ಥಳ ಯಾರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆಕೆ ಜೀವಿತದಲ್ಲಿ ನನ್ನ ಸ್ಥಳ ಯಾರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯು ಶುಡ್ ಲಿವ್ ಎನಿಥಿಂಗ್. ಬಹಳ ಸಂಗತಿ ನೀವು ಬಿಡಲೇಬೇಕು, ತೀರ್ಮಾನ ಮಾಡಿಕೊಳ್ಳಬೇಕು. ಜಸ್ಟ್ ಟು ಸಿ ದೇರ್ ಇಸ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ನಿಮ್ಮ ಮುಖದ ಮೇಲೆ ನಗು ಇರಬೇಕಾದ್ರೆ ಎಷ್ಟೋ ಸಂಗತಿಗಳು ಬಿಡಬೇಕು. ನೀವು ಸುಖವಾಗಿರ್ಬೇಕಾದ್ರೆ ಎಷ್ಟೋ ಸಂಗತಿಗಳು ಬಿಡಬೇಕಾಗ್ತದೆ. His life is a place of separation. ಯಾರ ಮೇಲೆ ಆತ್ಕೊಂಡಿದ್ದವರು ಎಷ್ಟು ಸಾರಿ ಬಿಡಬೇಕಾಗ್ತದೆ. ವೆರಿ ರೀಸೆಂಟ್ಲಿ, ಇತ್ತೀಚೆಗೆ ನನ್ನ ಹೆಂಡತಿ ಒನ್ ಡೇ ಶಿ ಹತ್ತು ಮೇ ಶಿ ಸ್ಟಾರ್ಟೆಡ್ ಕ್ರೈಂಗ್. ಒಂದು ದಿವಸ ಆಕೆ ಅಪ್ಪನ ನಾನು ಅಳ್ತಾ ಇದ್ದೆ. ಐ ಸೆಡ್ ಫಾರ್ ವಾಟ್ ಹ್ಯಾಪನ್, ಈಗ ಏನಾಯಿತು ಅಂತ ಕೇಳಿದಾಗ, ಐ ಥಾಟ್ ಅ ಮೂಮೆಂಟ್ ವೆನ್ ಯು ಆರ್ ನಾಟ್ ದೇರ್ ಆನ್ ದಿ ಅರ್ತ್, ಹೌ ಐ ಆಮ್ ಗೋಯಿಂಗ್ ಟು ಲೀವ್. ಒಂದು ನಿಮಿಷ ನಾನು ವಿಚಾರ ಮಾಡಿದೆ, ನಾನು ಈ ಜಗತ್ತು ಬಿಟ್ಟು ಹೋಗ್ಬಿಟ್ರೆ ನಾನು ಹೆಂಗೆ ಬದುಕ್ತೇನೆ. ಐ ಸೆಡ್ ವೈ ಯು ಆರ್ ಥಿಂಕಿಂಗ್. ನನ್ನ ನಂಬಿಕೆ ಬೇರೆ, ಯಾಕೆ ನಂಬಿಕೆ ಬೇರೆ. ನಾನು ಯೋಚನೆ ಮಾಡಿದೆ, ನೀನು ಯಾಕೆ ಅದನ್ನ ಆಲೋಚನೆ ಮಾಡಿದಿ ಅಂತ ಕೇಳಿದಾಗ, she said, I had a horrible dream. ನನಗೊಂದು ವಿಚಿತ್ರವಾದಂಥ ಕನಸಿತ್ತು. I saw that you died. ನೀನು ಕೊಂದು ಹಾಕಿದ್ರು ಎಂಬುದನ್ನು ನಾನು ಕಂಡೆ ಕನಸಿನಲ್ಲಿ. I said, good. I'm the one, I don't know what others, ಬೇರೆಯವರಿಗೆ ಗೊತ್ತಿದ್ರೆ, the one desire I had in my heart, ನನ್ನ ಹೃದಯದಲ್ಲಿ ಒಂದು ಆಶೆ ಇದೆ ಗೊತ್ತಿರಿ, ಇವತ್ತಿಗೂ ನಾನು ನಿನ್ನ ಮುಂದೆ ವ್ಯಕ್ತಪಡಿಸ್ತೇನೆ. ನಾನು ಸಾಯ್ಬೇಕಾದ್ರೆ ರೋಗದಿಂದಾಗಲೇ ಆರಾಮಾಗಿ ಸಾಯ್ಬಾರ್ದು, ಯಾರು ನನ್ನ ಕುದಿ ಕಡಿಬೇಕ್ರಿ. ಸುವಾರ್ತೆ ನಾನು ಸಾರಬೇಕ್ರಿ, ಜನ ರಕ್ಷಣೆ ಹೊಂದಬೇಕ್ರಿ, ಎಲ್ಲಾ ರಕ್ಷಣೆ ಹೊಂದಿ ಎಲ್ಲ ಪರಲೋಕದಲ್ಲಿ ಆದಾಗ ನಾನು ಕುದಿ ಕಡಿಬೇಕ್ರಿ. ಅಂಡ್ ದಟ್ ಇಸ್ ಡೆತ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಅದೇ ತರವಾದ ಮರಣ ನಾನು ಬಯಸ್ತಾ ಇದ್ದೇನೆ. I saw the same. I said, why you? ಯಾಕೆ ಚಿಂತೆ? ಕರೆಕ್ಟ್, ಯಾಕೆ ಚಿಂತೆ? Let me tell you, if you are all alive those days, ಆ ದಿವಸಗಳಲ್ಲಿ ನನ್ನ ಹತ್ತಿರ ನೀವು ಇದ್ದರೆ ಪ್ರಿಯರೇ, you will never see a gloomy face on my gloomy face. ನನ್ನ ಮುಖ ದುಃಖದಿಂದ ನೋಡೋದಿದ್ರೆ, that day when I am dying, I'll die with a smile. ಸಾಯ್ಬೇಕಾದ್ರೆ ಸಂತೋಷದಿಂದಲೇ ಸಾಯ್ಬೇಕು. ಸಾಯೋದೊಂದು ಗ್ಯಾರಂಟಿ ಐತೆ. ಸಾಯ್ಬೇಕಾದ್ರೆ ಸಾಯೋದು ಗ್ಯಾರಂಟಿನೇ ಇರಬೇಕಾದ್ರೆ ಸಮೃದ್ಧಿಯಾಗಿ ಜೀವಿಸೋದು ಕಲಿಬೇಕು. ಸ್ವಾರ್ಥ ಸಾರೇ ಸಾಯ್ಬೇಕು.
ದಿನವರ್ಷಿಪ್ರೆ ಆಕೆ ಅವತ್ತೇನು ಪ್ರಾರ್ಥನೆ ಮಾಡೋದು ಗೊತ್ತಿರಿ, ಸ್ವಾಮಿ ಇವಾಗ ಸಾಯಿಗಿಂತ ಮುಂಚೆ ನನ್ನ ತೆಗೆದುಕೊಳ್ಳು. ನೋ 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 ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯಾವಾಗಲೂ ಬಿಟ್ಟುಕೊಳ್ಳಿ. ಜೀವನದಲ್ಲಿ ಎಷ್ಟು ಸಂಗತಿಗಳು ಆಗಲೇಬೇಕು, ಅದಾಗಲಿಲ್ಲ. ಹೊಡೆದಾಡಬೇಡ್ರಿ ಅದರೊಟ್ಟಿಗೆ, ಎಂದಿಗೂ ಹೊಡೆದಾಡ್ತದೆ. ನೀನು ಎಷ್ಟು ಹೊಡೆದಾಡ್ತದೆ ನಿನ್ನೊಟ್ಟಿಗೆ ಹೊಡೆದಾಡ್ತದೆ. ಹೆಂಗಾಗ್ತದೆ ಆಗಕ್ಕೆ ಬಿಡ್ರಿ. ಅದನ್ನ ಒಂದು ದಿವಸ ತಾನೇ ಸುಧಾರಿಸ್ಕೊಳ್ತದೆ, ತಾನೇ ಸುಧಾರಿಸ್ಕೊಳ್ತದೆ. ಏನೋ ವಾಟ್ ಜೇಕಬ್ ಸೈ, ಯಾಕೋ ಏನು ಹೇಳ್ತಿದ್ದಾನೆ ಗೊತ್ತಿರಿ. ಆತನು ಹೇಳ್ತಾನೆ, ನನ್ನ ಜೀವನ ಹೋರಾಟದಲ್ಲಿ ತುಂಬಿತ್ತು, ನನ್ನ ಜೀವನ ದುಃಖದಿಂದ ತುಂಬಿತ್ತು, ನನ್ನ ಜೀವನ ವಿಭಾಗದಿಂದ ತುಂಬಿತ್ತು. My life was filled with sorrow, separation and struggle. ಇದೆ ಬರೆದಿಟ್ಟು ಪ್ರಿಯರೇ, ನೀನು ಹುಟ್ಟಬೇಕಾದ್ರೆ ಬೆಳ್ಳಿಯ ಚಮಚ ನಿನ್ನ ಬಾಯಿಗೆ ಕೂಡ ಹುಟ್ಟಿರ್ಬೋದು. ಕಷ್ಟ ನಿಮಗೆ ತಪ್ಪಿಲ್ಲ. You have to be born with the silver spoon in your mouth. ನಿನ್ನ ಬಾಯಿಯಲ್ಲಿ ಬೆಳ್ಳಿ ಚಮಚನೇ ಇರ್ಬೋದು, ಇಲ್ಲ ಬಂಗಾರದ ಚಮಚನೇ ಇರ್ಬೋದು. ದುಃಖ ನಿಮಗೆ ತಪ್ಪಿಲ್ಲ. ಪ್ರಿಯರೇ, ಎಷ್ಟೋ ಫಿಲ್ಮ್ ಆಕ್ಟರ್ಸ್ಗಳಿಗೆ ರೊಕ್ಕ ಇದ್ದಿದ್ದಿಲ್ಲ. ಯಾಕೆ ದಿವ್ಯಾ ಭಾರತಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು? ವೈ ಡಿಡ್ ದಟ್ ರಿಯಾ, ದ ಫಿಲ್ಮ್ ಆಕ್ಟರ್ ರಿಯಾ, ಐ ಡೋಂಟ್ ನೋ ಹೂ ಶಿ, ಐ ಫರ್ಗಾಟ್ ರಿಯಾ, ಸುಶಾಂತ್ ಸಿಂಗ್, ವೈ ಡಿಡ್ ದೇ ಡೈ? ಯಾಕೆ ಸಾಯ್ಬೇಕಾಯ್ತ್ರಿ? ಆತ್ಮಹತ್ಯೆ ಮಾಡ್ಕೊಂಡು ಯಾಕೆ ಸಾಯ್ಬೇಕಾಯ್ತ್ರಿ? ಬಿಕಾಸ್ ದೇರ್ ಲೈಫ್ ವಾಸ್ ಫುಲ್ ಸ್ಟ್ರಗಲ್. ದೇ ವರ್ ವ್ಯಾಕ್ಯೂಮ್, ದೇರ್ ವಾಸ್ ಎ ವ್ಯಾಕ್ಯೂಮ್ ಇನ್ಸೈಡ್. ಅವ್ರ ಒಳಗೆ ಖಾಲಿತನ ಇತ್ತು. ಐ ಆಮ್ ಬೆಟರ್ ದನ್ ದೇ. 10,000 ಹೇಳಕ್ ಬರೋದಿಲ್ರಿ, ಅಂತ ಉತ್ತಮವಾದ ಜೀವನ ಜೀವಿಸ್ತೇವೆ. Do you know what he says? ಅದನ್ನೇನು ಹೇಳ್ತಾ ಇದ್ದಾರೆ ಗೊತ್ತ್ರಿ? ಲೈಫ್ ಇಸ್ ನಾಟ್ ಸ್ಟೇಬಲ್. ಜೀವನ ಮೇಲೆ ಕೆಳಗೆ ಇಲ್ಲ. ನಾವು ಮಾತಿಲ್ಲ. ಎಷ್ಟು ಮಂದಿ ನೀವು ನರ್ಸ್ ಆಗಿರ್ಲಿ, ಡಾಕ್ಟರ್ ಆಗಿರ್ಲಿ, ನೀವು ನೋಡ್ರಿ, ದೇರ್ ಈಸ್ ಒಂದು ಮೀಟರ್ ಇರ್ತಿದ್ದಾರೆ, ಹಾರ್ಟ್ ಮೀಟರ್ ಅಂತ ತೋರಿಸ್ತಿದ್ದಾರೆ. ಕರೆಕ್ಟ್? ಅದಕ್ಕೇನಂತಾರೆ ಗ್ರಾಮ್, ಅದಕ್ಕೆ ಫುಲ್ ಸಿಸ್ಟಮ್ ಮೆಷಿನ್ಗೆ ಏನಂತಾರೆ? ಮಾನಿಟರ್. ಕರೆಕ್ಟ್? ನೀನು ಜೀವಂತನಾಗಿದ್ದೀಯ ಅಂತ ಗುರುತ ಹಿಡಿಬೇಕಾದ್ರೆ ಆ ಮಾನಿಟರ್ ಮೇಲೆ ಕೆಳಗೆ ತೋರಿಸ್ತದೆ, ಗ್ರಾಫ್ ತೋರಿಸ್ತದೆ. ಕರೆಕ್ಟ್? ಹಿಂಗೆ ಸ್ಟ್ರೇಟ್ ಆಗಿ ಬಂದ್ರೆ ಏನು ತೋರಿಸ್ತದೆ? ಜೀವನದಲ್ಲಿ ಬೇರೆ ಕಡೆಗೆ ಇರಬೇಕು, ಹಂಗಾದ್ರೆ ಬದುಕ್ತೀವಿ. ಸ್ಟ್ರೇಟ್ ಬಂದ್ರೆ ಆಲ್ರೆಡಿ ಸತ್ಯ ಇಲ್ಲ. ರೆಡಿ ಆಗ್ತದೆ. ಇಟ್ಸ್ ಗೋಟ್ ಟು ಬಿ ಎ ಬ್ಯೂಟಿಫುಲ್ ಡೇ. ಅದೇ 20-21 ವರ್ಷ ಬಹಳ ಜನ ಸುಖವಾಗಿರೋದಿಲ್ಲ, ಕಷ್ಟ ಭಾಳ ಇರ್ತಿದ್ದಾರೆ. ನಗು ಇಟ್ಕೊಂಡು ದೇವರೊಟ್ಟಿಗೆ ಬದುಕೋದು ಕಲಿಯೋದು. ಯಾಕಂದ್ರೆ ದ ಲಾಸ್ಟ್ ಮ್ಯಾನ್ ಫಿನಿಶ್ ಇಟ್. ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೇನೆ ಪ್ರಿಯರೇ. ದ ಟ್ರೂತ್ ಅಬೌಟ್ ದ ಫ್ಯೂಚರ್ ಲೈಫ್, ಭವಿಷ್ಯದ ಸತ್ಯಾಂಶ ನೀವು ಹೇಳಿದೆ. I spoke to you about the transformation of the past life. ನಿನ್ನ ಜೀವನದ ಹಿಂದಿನ ಜೀವಿತದ ರೂಪಾಂತರದ ಬಗ್ಗೆ ಮಾತನಾಡಿದ್ದೇವೆ. I spoke to you about the tragedy of the present life. ವರ್ತಮಾನದ ಜೀವಿತದ ಕಷ್ಟಗಳ ಕುರಿತಾಗಿ ನಿಮಗೆ ಹೇಳಿದೆ ಪ್ರಿಯರೇ. Now let me talk to you about the truth about the future life. ಮುಂದೆ ಬರುವಂತ ಜೀವನದ ಸತ್ಯಾಂಶಗಳು. 3 days has already passed. 3 ದಿವಸಗಳು ಮುಗಿದು ಹೋದರೆ, ಮುಗಿತಾ ಬರ್ತಾ ಇದೆ. ಇನ್ನು ಎಷ್ಟು ದಿವಸ ಉಳಿಯುತ್ತೆ? 362 days, 362 ದಿವಸಗಳು. And this is what is going to happen if you God is on your side. ದೇವರು ನಿನ್ನ ಪಕ್ಕಕ್ಕೆ ಇದ್ದರೆ ಇದೇ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ ಪ್ರಿಯರೇ. ಫಸ್ಟ್ ಒನ್, ಮೊದಲನೆಯದು, you will have a heritage from the Lord. ದೇವರಿಂದ ನಿನಗೆ ಒಂದು ಸ್ವಾಸ್ಥ್ಯವಿರುತ್ತದೆ ಪ್ರಿಯರೇ. 21ನೇ ವಚನ ಓದಿಕೊಳ್ಳುವೆ. ಇಸ್ರಾಯೇಲನು ಯೋಸೇಫನಿಗೆ, ನನಗೆ ಮರಣ ಸಮೀಪಿಸಿದೆ, ಆದರೆ ದೇವರು ನಿಮ್ಮೊಂದಿಗಿದ್ದು. ಸಾಕು. You know what he says? You know what he says? ಅದರ ಏನು ಹೇಳ್ತದೆ ಗೊತ್ತೇ? ಯೋಸೇಫನೇ, ಮರಣವು ನನಗೆ ಸಮೀಪಿಸಿದೆ. ವಾ, ವಾಟ್ ಎ ಲೆಗಸಿ! ಅದೆಂತ ಸುಂದರವಾಗಿದೆ. ಮರಣವು ನನಗೆ ಸಮೀಪಿಸಿದೆ. He knew that he was facing death now. ಆತನ ಗೊತ್ತಿತ್ತು ಮರಣ ಆತನ ಮುಂದೆ ಬಂದಿದೆ ಅಂತ ಹೇಳಿ. ಆತನ ಗೊತ್ತಿತ್ತು ಪ್ರಿಯರೇ, ಮರಣಕ್ಕೆ ಎದುರಾಗಿದ್ದಾನೆ. ಮರಣವು ಆತನ ಬಾಗಿಲ ಬಳಿಗೆ ನಿಂತು ತಟ್ಟುತ್ತಾ ಇದೆ ಎಂಬುದಕ್ಕೆ ಆತನ ಗೊತ್ತಿತ್ತು. ಬಟ್ when he is dying, ಆತನ ಸಾಯ್ತಾ ಇರಬೇಕಾದ್ರೆ, do you know what he says? May God be with you. ದೇವರು ನಿನ್ನೊಟ್ಟಿಗೆ ಇದ್ದಾನೆ. Wow, what a man of God. ಎಂತ ದೊಡ್ಡ ದೇವರು ಸಿಗುತ್ತೆ.
ಎಂತ ಪದಗಳೇ ಉಪಯೋಗಿಸಾಗುತ್ತೆ. ಮೇ ಗಾಡ್ ಬಿ ವಿತ್ ಯು. ದೇವರೊಟ್ಟಿಗೆ ಇರಲಿ. ನಾವು ಮದುವೆ ಮಾಡಿಕೊಂಡಾಗ ನಾವು ನಮ್ಮ ಹೆಣ್ಮಕ್ಕಳನ್ನು ಅವರು ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ನಾವು ಹೆಂಗೆ ಕಳಿಸ್ಬೇಕು ಗೊತ್ತೇ? ಮೇ ಗಾಡ್ ಬಿ ವಿತ್ ಯು. ದೇವರೊಟ್ಟಿಗೆ ಇರಲಿ ಅಂತ. ಯಾಕೆ ಗೊತ್ತ್ರಿ? ಬಿಕಾಸ್ ಲೈಫ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಮೈ ಫ್ರೆಂಡ್. ನನ್ನ ಸ್ನೇಹಿತ, ಜೀವನ ಮಾಡಿದ್ರೆ ಮೇ ಗಾಡ್ ಬಿ ವಿತ್ ಯು. ದೇವರೊಟ್ಟಿಗೆ ಇರಲಿ. ಪ್ರತಿ ಕ್ಷಣ ದೇವರೊಟ್ಟಿಗೆ ಇರಲಿ ಪ್ರಿಯರೇ. ದಟ್ ಈಸ್ ದ ಹೆರಿಟೇಜ್ ವಾಟ್ ಯು ನೀಡ್ ಟು ಗಿವ್ ಟು ಯುವರ್ ಚಿಲ್ಡ್ರನ್. ನಿನ್ನ ಮಕ್ಕಳಿಗೆ ಕೊಡುವಂತ ಸ್ವಾಸ್ಥ್ಯ ಯಾವುದಾಗಿದೆ ಗೊತ್ತ್ರಿ? ದೇವರೊಟ್ಟಿಗೆ ಇರಲಿ ಅಂತ ಹೇಳಿ. ಪ್ರಿಯರೇ, ಯೋಸೆಫನಿಗೆ ಯಾಕೋಬನು ಕರೆದು, ನನಗೆ ಆಸ್ತಿ ಇಷ್ಟಿದೆ, ಅಂತಸ್ತು ಇಷ್ಟಿದೆ, ನನ್ನ ಬಿಲ್ ಹಿಂಗಿದೆ, ಬೆಳ್ಳಿ ಹಿಂಗಿದೆ, ಬಂಗಾರ ಹಿಂಗಿದೆ, ನಿನಗೊಂದು ಆಸ್ತಿ ಇಟ್ಟಿದ್ದೇನೆ, 12 ಜನರಿಗೆ ಒಂದು ಆಸ್ತಿ ಇಟ್ಟಿದ್ದೇನೆ, ಚಿಂತೆ ಮಾಡಬೇಡ ಅದನ್ನೆಲ್ಲ ಹೇಳಿದರೆ, ಮೇ ಗಾಡ್ ಬಿ ವಿತ್ ಯು. ದೇವರು ನಿನ್ನೊಟ್ಟಿಗೆ ಇರಲಿ. ದಟ್ ಈಸ್ ದ ಲೆಗಸಿ ಯು ನೀಡ್ ಟು ಗಿವ್. ನಿನ್ನ ಮಕ್ಕಳಿಗೆ ಅದೇ ಸ್ವಾಸ್ಥ್ಯ ಕೊಟ್ಟು ಕಳಿಸ್ಬೇಕು. ವಾಟ್ ಇಸ್ ಅವರ್ ಪ್ರಾಬ್ಲಮ್? ನಮ್ಮ ಸಮಸ್ಯೆ ಏನು ಗೊತ್ತಿದೆ ಗೊತ್ತ್ರಿ? ಸಾಯೋಕ್ಕಿಂತ ಮುಂಚಿತವಾಗಿ ಏನು ಬರೀತೇವ್ರಿ? ಅಯ್ಯೋ ನಮ್ಮ ಮಕ್ಕಳು ಬದುಕೊಳ್ಳಿ. ಅವೆಲ್ಲ ದೇವರಿದ್ರೆ ಬದುಕ್ತಾರೆ. ನಾ ಎದ್ದಿದ್ದು ಹೇಳ್ತೀನಿ ಕೇಳ್ರಿ, ದೇವರಿದ್ರೆ ಬದುಕ್ತಾರೆ. ಅದರ್ಥ ಏನಿದೆ? ನಿಮ್ಮ ಮಾಡಬೇಡ ಅಂತ ಹೇಳಿಲ್ಲ, ಅವ್ರಿಗಾಗಿ ಏನು ಮಾಡಬೇಡ ಅಂತ ಹೇಳಿಲ್ಲ, ಮಾಡಿ ನೀವು. ಆದ್ರೆ ಕೊಡಬೇಕಾದ್ರೆ ಪ್ರಿಯರೇ, ಅದು ಕೊಡೋಕ್ಕಿಂತ ಮುಂಚಿತವಾಗಿ ಮೊದಲು ದೇವರಿನೊಟ್ಟಿಗೆ ಇರಲಿ ಅಂತ ಹೇಳುವುದಕ್ಕೆ. ದಟ್ ಈಸ್ ದ ಹೆರಿಟೇಜ್ ವಾಟ್ ಯು ನೀಡ್ ಟು ಕ್ಯಾರಿ. ಆಗ ಒಂದು ಹೆರಿಟೇಜ್ ನೀನು ತೆಗೆದುಕೊಂಡು ಹೋಗ್ಬೇಕು. ನಿನ್ನ ಸ್ವಾಸ್ಥ್ಯವು, ನಿನ್ನ ಸಂಪತ್ತು, ಈ ಒಂದು ಸೌಭಾಗ್ಯವನ್ನು ತೆಗೆದುಕೊಂಡು ಹೋಗ್ಬೇಕು. ದೇವರು ನಿನ್ನೊಟ್ಟಿಗೆ ಇರಲಿ. ಪ್ರಿಯರೇ, ಒಂದು ದಿವಸ ಮರಣ ಎಲ್ಲರಿಗೂ ಬಂದಿದ್ದಾರೆ. ಇಟ್ ಇಸ್ ಅ ಡಿಸೈಡೆಡ್ ಫ್ಯಾಕ್ಟ್. ತೀರ್ಮಾನಿಸಿದಂತ ಸತ್ಯಾಂಶ. ಯಾಕೆ ಹೆದರಾಗುತ್ತೆ? ಹೆದರಬೇಡ. ನಾ ಹೇಳ್ತೇನೆ ಕೇಳಿ, ಲೈಫ್ನಲ್ಲಿ ಮರಣಕ್ಕೆ ಹೆದರಿದವನಿಗೆ ನಿರೀಕ್ಷೆ ಇಲ್ಲ. ಹೆದರ್ಬಾ, ಬರ್ತದೆ. ಗ್ಯಾರಂಟಿ ಬರೋದು ಇವತ್ತು ಬರ್ತದಿಲ್ಲ, ನಾಳೆ ಬರ್ತದಿಲ್ಲ, 10 ವರ್ಷ ಬರ್ತದೆ, 20 ವರ್ಷ ಬರ್ತದೆ. ಬಟ್ ಬರೋದು ಗ್ಯಾರಂಟಿ ಇಲ್ಲ. ಇಟ್ ಈಸ್ ಗೋಯಿಂಗ್ ಟು ಕಮ್ ಟು ಅಸ್. ಲೆಟ್ಸ್ ಬಿ ರೆಡಿ ಫಾರ್ ದಟ್. ಈಗ ಸಿದ್ಧ ಆಗಿರೋದು. ಆದರೆ ಪ್ರಿಯರೇ, ಆ ಸ್ವಾಸ್ಥ್ಯ ಏನ್ ಮಾಡಬೇಕು ಗೊತ್ತ್ರಿ? ದೇವರು ನಿನ್ನೊಟ್ಟಿಗೆ ಇರಲಿ. ಮೇ ಗಾಡ್ ಬ್ಲೆಸ್ ಯು. ಸೆಕೆಂಡ್, ಎರಡನೇ, ಲೆಟ್ ಗಾಡ್ ಬಿ ಯುವರ್ ಹೆಲ್ಪರ್. ದೇವರು ನಿನ್ನ ಸಹಾಯಕನಾಗಿದ್ದಾರೆ. 21ನೇ ವಚನ ಓದಿಕೊಂಡ್ರೆ, ಆದರೆ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ನಿಮ್ಮ ಪಿತೃಗಳ ದೇಶಕ್ಕೆ ತಿರುಗಿ ಬರಮಾಡುವನು. ಸಾಕು. He will bring you back. ಆತ ನಿಮಗೆ ತಿರುಗಿ ಕರ್ಕೊಂಡು ಬರ್ತಾನೆ. He will bring you back. ಆತ ನಿಮಗೆ ತಿರುಗಿ ಕರ್ಕೊಂಡು ಬರ್ತಾನೆ. He is your helper. ಆತ ನಿಮಗೆ ಸಹಾಯಕನಾಗಿದ್ದಾನೆ. ಪ್ರಿಯರೇ, ಈ ಜಗತ್ತಿನಲ್ಲಿ ನೀನು ಬಾಳಬೇಕಾಗಿದ್ದರೆ, ನಿನ್ನ ಸಂಸಾರವನ್ನು ನೀನು ಮಾಡಬೇಕಾಗಿದ್ದರೆ, ನಿನ್ನ ಹೋರಾಟಗಳನ್ನು ನೀನು ನಡಿಬೇಕಾಗಿದ್ದರೆ, ಪ್ರಿಯರೇ, ದೇವರ ಸಹಾಯವಿಲ್ಲದೆ ಹೋದರೆ ಇನ್ನು ಬದುಕಲಿಕ್ಕೆ ಆಗೋದಿಲ್ಲ. ಯು ನೀಡ್ ದ ಹೆಲ್ಪ್ ಫ್ರಮ್ ಗಾಡ್. ಡೋಂಟ್ ಪ್ರೇ ಫಾರ್ ಯುವರ್ ಹೆಲ್ತ್, ಡೋಂಟ್ ಪ್ರೇ ಫಾರ್ ಯುವರ್ ಹೀಲಿಂಗ್. ನಿನ್ನ ಆರೋಗ್ಯ, ನಿನ್ನ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಬೇಡ್ರಿ. ಪ್ರೇ ದಟ್ ಗಾಡ್ ವಿಲ್ ಗಿವ್ ಯು ಗುಡ್ ಹೆಲ್ತ್. ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡಬೇಕಂತ ಬಯಸ್ರಿ. ಅಭಿವೃದ್ಧಿಗಾಗಿ ಬಯಸಬೇಡ್ರಿ, ದೇವರ ಹಸ್ತಕ್ಕಾಗಿ ಬಯಸ್ರಿ. ದೇವರು ನಿನಗೆ ಸಹಾಯ ಮಾಡ್ತಾರೆ. ಆತ ನಿಮಗೆ ತಿರುಗಿ ಕರ್ಕೊಂಡು ಬರ್ತಾನೆ. ಆತ ನಿಮಗೆ ಒಬ್ಬನೇ ಸಹಾಯಕನಾಗಿದ್ದಾನೆ. ಅದಕ್ಕಾಗಿ ದಾವೀದನು ಬಹಳ ಚಂದ ಮಾತಾಡ್ತಾನೆ, ನಾನು ಕಣ್ಣೆತ್ತಿ ಪರ್ವತವನ್ನೇ ನೋಡಬೇಕು. ಪ್ರಿಯರೇ, ನಿನ್ನ ಗಂಡನ ನಿನಗೆ ದೇವರಲ್ಲಿ ಬದುಕ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಿದ್ರೆ, ನಿನ್ನ ಹೆಂಡತಿ ಬದುಕ್ತಾ ಇಲ್ಲ ಪ್ರಾರ್ಥನೆ ಮಾಡಿ, ನಿನ್ನ ಮಕ್ಕಳು ಬದುಕ್ತಾ ಇಲ್ಲ ಪ್ರಾರ್ಥನೆ. ಲುಕ್ ಅಟ್ ದ ಹೆಲ್ಪ್ ಆಫ್ ಗಾಡ್. ದೇವರ ಸಹಾಯವನ್ನು ಬಯಸ್ರಿ, ಹೊರತು ಬೇರೆ ಯಾವ ಸಹಾಯ ಬಯಸ್ಬೇಕು. ಪ್ರಿಯರೇ, ಅಲ್ಲಿ ಒಂದು ಸಿಂಪಲ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ ಇನ್ ಮೈ ಲೈಫ್. ನನ್ನ ಜೀವಿತದಲ್ಲಿ ನಡೆದಂಥದ್ದು ಘಟನೆ ಇದೆ. ಮೈ ಫಾದರ್ಸ್ ಪೆನ್ಷನ್ ಕೇಮ್ ಟು ಅಸ್ ಇನ್ ಬ್ಯಾಂಕ್. ಬ್ಯಾಂಕ್ನಲ್ಲಿ ನನ್ನ ತಂದೆಯ ಪೆನ್ಷನ್ ಬಂದಿದೆ. ಇಟ್ಸ್ ಅ ವೆರಿ ಹ್ಯೂಜ್ ಅಮೌಂಟ್, ದೊಡ್ಡ ಅಮೌಂಟ್. ಬಟ್ ದಟ್ ಡಸಂಟ್ ಬಿಲಾಂಗ್ ಟು ಅಸ್. ಅದು ನಮಗಲ್ಲ, ಇಟ್ಸ್ ದ ಗವರ್ಮೆಂಟ್, ಸರ್ಕಾರದ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ತಂದೆ ತೀರಿ ಹೋದ ನಂತರ ಅದು ಅವ್ರಿಗೆ ಸೇರಿಕೊಳ್ಳುವುದು, ನಮಗೆ ಸೇರಿಕೊಳ್ಳುವುದು, ಸರ್ಕಾರಕ್ಕೆ. ದ ಎನಿಮಿ ಟೋಲ್ಡ್ ಮೀ. ವೈ ನಾನು ಹೇಳಿದ್ದೇನೆ ಅಂತಂದ್ರೆ, ಹಣ ತಗೋ, ಬೈ ನೆಕ್ಸ್ಟ್ ವೀಕ್ ಯು ನೀಡ್ ಟು ಪೇ ಸೋ ಮಚ್ ಆಫ್ ಮನಿ. ಎಷ್ಟು ರೊಕ್ಕ ಕೊಡಬೇಕು ನೀವು ಕೊಟ್ಬಿಡಲ್ಲ. ಒಯ್ ಮಾಡ್ತಿದ್ದಾರೆ, ಯು ಕ್ಯಾನ್ ಡಿಸೀವ್ ದೆಮ್ ದಿಸ್ ವೇ. ಹಿಂಗೆ ಮೋಸ ಮಾಡೋದು. ದ ಹೋಲಿ ಸ್ಪಿರಿಟ್ ಟು ಡಿಸೈಡ್.
ಪವಿತ್ರಾತ್ಮ ದೇವರು ನನ್ನ ಪಕ್ಕಕ್ಕೆ ನಿಂತು ಒಂದೊಂದು ಪ್ರಶ್ನೆ ಕೇಳಿದ್ದಾರೆ. ವಾಟ್ ಯು ವಾಂಟ್ ಟು ಡು ರಿಚಿ? ರಿಚಿ ನೀನು ಏನು ಮಾಡಬೇಕು ಅಂತ ಹೇಳಿ. ಐ ಟೋಲ್ಡ್ ದ ಹೋಲಿ ಸ್ಪಿರಿಟ್, ನನ್ನ ಪವಿತ್ರಾತ್ಮ ದೇವರಿಗೆ ಒಂದು ಮಾತು ಹೇಳಿದ್ರು. ಐ ಹ್ಯಾವ್ ಲಿಫ್ಟೆಡ್ ಅಪ್ ಮೈ ಹ್ಯಾಂಡ್ಸ್ ಟು ದ Lord. ನನ್ನ ಕೈಗಳು ತಂದೆಯಾದ ದೇವರುಗಳಿಗೆ ಎತ್ತಿದ್ದೆ. ಐ ವಿಲ್ ನಾಟ್ ಟಚ್ ಇವನ್ 1 rupee ಫ್ರಮ್ ದಟ್ ಮನಿ. ಆ ಹಣದಿಂದ 1 ರೂಪಾಯಿಯೂ ಸಹ ನಾನು ಮುಟ್ಟುವುದಿಲ್ಲ. You know who told this word? ಪವಿತ್ರಾತ್ಮ ಯಾರು ನೆನಪು ಮಾಡಿಕೊಟ್ಟು ಈ ಪದಗಳಿಗೆ ಯಾರು ಗೊತ್ತೇ? ಅಬ್ರಹಾಮನು ಸೊದೋಮ್ ಗೊಮೋರ ರಾಜನಿಗೆ ಹೇಳುತ್ತಾನೆ, ನಾಳೆ ನೀ ನನ್ನನ್ನು ಶ್ರೀಮಂತನ ಮಾಡಿದ್ದೀ ಅಂತ ಹೇಳಬಾರ್ದು, ಅದಕ್ಕಾಗಿ ನನ್ನ ಕೈಗಳು ನನ್ನ ತಂದೆಯಾದ ದೇವರಿಗೆ ಎತ್ತಿದ್ದೇನೆ ಅಂತ ಹೇಳಿದ್ರು. ಇದೇ ಮಾತು ಮಾತಾಡಿದ್ದೇನೆ. ಆ್ಯಂಡ್ ಐ ಹ್ಯಾವ್ ಡನ್ ದ್ಯಾಟ್. ಅದನ್ನು ಮಾಡಿದ್ದೇನೆ. ಮೈ ಹೆಲ್ಪರ್ ಇಸ್ ನಾಟ್ ನರೇಂದ್ರ ಮೋದಿ. ನನ್ನ ಸಹಾಯಕನು ನರೇಂದ್ರ ಮೋದಿ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲದೆ. ನನ್ನ ಸಹಾಯಕನು ನನ್ನ ಕರ್ತನಾದ ಯೇಸು, ಅದು ಪರಲೋಕದ ಗೌರ್ಮೆಂಟ್.